R10 ನ್ಯೂಸ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಮೈಸೂರು ಮೂಡಾ ಕೇಸ್ ಹಾಗೂ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಫೈಟ್ ಈಗ ರಾಷ್ಟ್ರ ರಾಜಧಾನಿ ದೆಹಲಿಗೆ ಶಿಫ್ಟ್ ಆಗಿದೆ. ಮೂಡಾ ದಾಖಲೆಗಳೊಂದಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿರುವ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಹೈಕಮಾಂಡ್ ಜೊತೆ ಬಿಗ್ ಮೀಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯ ಹಿಂದೆ ಯಾರ್ಯಾರ ಕೈವಾಡ ಇದೆ? ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದರ ಉದ್ದೇಶ ಆದ್ರೂ ಏನು? ಬಿಜೆಪಿ ಜೆಡಿಎಸ್ ಪದೇ ಪದೇ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಿರೋದ್ರ ಬಗ್ಗೆ ಖರ್ಗೆ ಮತ್ತು ರಾಹುಲ್ ಗಾಂಧಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ದಾಖಲೆ ಸಮೇತ ವಿವರಣೆ ನೀಡಿದ್ದಾರೆ ಎನ್ನಲಾಗಿದೆ. ತಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ ಅನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿ ಸ್ವಲ್ಪ ರಿಲೀಫ್ ಅನ್ನ ಪಡೆದಿರುವ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಗೆ ಮತ್ತೊಂದು ದೂರು ನೀಡಲಾಗಿದೆ. ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ನಲ್ಲಿ ಬಾಕಿ ಉಳಿದಿರುವ 1494 ಕೋಟಿ ರೂಪಾಯಿ ಹಣ ದುರುಪಯೋಗದ ಬಗ್ಗೆ ವಿಧಾನ ಪರಿಷತ್ ಬಿಜೆಪಿ ಸದಸ್ಯ ಅರುಣ್ ರಾಜ್ಯಪಾಲರಿಗೆ ದೂರನ್ನ ನೀಡಿದ್ದಾರೆ. 1494 ಕೋಟಿ ರೂಪಾಯಿ ಹಣ ಎಲ್ಲಿದೆ? ರಾಜ್ಯ ಸರ್ಕಾರದ ಖಜಾನೆಯಲ್ಲೂ ಇಲ್ಲ. ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ರೂ ಯಾವುದೇ ಮಾಹಿತಿಯನ್ನ ನೀಡಿಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ನೀಡಲಾಗಿದ್ದು, ಈ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ಒತ್ತಾಯಿಸಲಾಗಿದೆ. ಈಗ ಬೆಳಿಗ್ಗೆ ರಾಜ್ಯಪಾಲರನ್ನ ಭೇಟಿ ಮಾಡಿ ನಾನು ದೂರು ಕೊಟ್ಟು ಬಂದಿದ್ದೀನಿ. ನಾನು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಕ್ವಶನ್ ಅನ್ನ ಕೇಳಿದ್ದೆ ಮಾನ್ಯ ಸಿದ್ದರಾಮಯ್ಯನವರಿಗೆ, ಫೈನಾನ್ಸ್ ಮಿನಿಸ್ಟರ್. ಇಡೀ ರಾಜ್ಯದಲ್ಲಿ ZP ಮತ್ತೆ TP ಮತ್ತು ನಿಗಮಗಳು ಈ ಮೂರು ಕಡೆಯಿಂದ ಎಷ್ಟು 22-23ಕ್ಕೆ ಎಷ್ಟು ದುಡ್ಡು ಉಳಿಕೆ ಆಗಿದೆ ಅಂತ ಕೇಳಿದ್ದೆ ನಾನು. ZP, TP ಮತ್ತೆ ನಿಗಮಗಳಲ್ಲಿ ಎಷ್ಟು ಬಾಕಿ ಉಳಿದಿದೆ, ಅನ್ಸ್ಪೆಂಟ್, ಯೂಸ್ ಆಗದೆ ಇರುವಂತಹದನ್ನ ಕೇಳಿದ್ದೆ ನಾನು. ಅವಾಗ ನನಗೊಂದು ಉತ್ತರ ಕೊಟ್ಟಿದ್ದಾರೆ ಅವರು. TPಲಿ 1494 ಕೋಟಿ, ZPಲಿ 595 ಕೋಟಿ ಉಳಿಕೆ ಆಗಿದೆ ಅಂತ ಕೊಡ್ತಾರೆ. ಉಳಿಕೆಯಾದ ಮೊತ್ತವನ್ನ ಏನಕ್ಕೆ ಉಪಯೋಗಿಸಿದ್ದೀರಾ ಅಂತ ಕೇಳಿದ್ದೆ ನಾನು. ಉಳಿಕೆಯಾದ ಮೊತ್ತವನ್ನ ಏನಕ್ಕೆ ಉಪಯೋಗಿಸ್ತೀರಾ ಅಂತ. ಹೆಂಗಿದೆ ಅಂದ್ರೆ ZP, TPಲಿ ಉಳಿಕೆಯಾದಂತ ದುಡ್ಡು ಅಂದ್ರೆ 22-23 ನಮ್ಮ ಸರ್ಕಾರ ಇತ್ತು. ಅವಾಗ TP, ZP ಯಾವುದೇ ಕೆಲಸ ಅಂದ್ರೆ ಬೋರ್ಡ್ ಇರ್ಲಿಲ್ಲ ಅವಾಗ TP, ZPಲಿ. ಹಾಗಾಗಿ ಉಳಿಕೆಯಾದ ಮೊತ್ತ ಸುಮಾರು 1953 ಕೋಟಿ ಇತ್ತು. ಅದು ಸರ್ಕಾರಕ್ಕೆ ಬಂದಿದ್ಯಾ, ಅದನ್ನ ಎಲ್ಲಿ ಯೂಸ್ ಮಾಡಿದ್ದೀರಾ ಅಂತ ಕೇಳಿದ್ದೆ ನಾನು. ಅದಕ್ಕೆ ಅವ್ರ ಉತ್ತರ ಒಂದು ಏನ್ ಹೇಳ್ತಾರೆ ಅಂದ್ರೆ, ಈ ತರದ್ ಯಾವುದೇ ಉಳಿಕೆ ಆದಂತ ದುಡ್ಡು ನಮ್ಮಲ್ಲಿ 3 ತರ ಇರುತ್ತೆ: ಕನ್ಸಾಲಿಡೇಟೆಡ್ ಫಂಡ್, ಕಂಟೇಜಿಯಸ್ ಫಂಡ್ ಮತ್ತೆ ಪಬ್ಲಿಕ್ ಫಂಡ್ ಅಂತ. ಕನ್ಸಾಲಿಡೇಟೆಡ್ ಫಂಡ್ ಅಂದ್ರೆ ಸಂಚಿತ ನಿಧಿ. ಸಂಚಿತ ನಿಧಿಗೆ ಉಳಿಕೆ ಆದಂತ ದುಡ್ಡು ನಿಗಮದ್ದಾಗ್ಲಿ, ZPದಾಗ್ಲಿ, TPದಾಗ್ಲಿ ಆ ವರ್ಷದ ಕೊನೆಯ ಹಂತದಲ್ಲಿ ಮಾರ್ಚ್ 31 ನಂತರ ಏನ್ ಉಳಿಕೆ ಆಗುತ್ತೋ ಅದು ಅಲ್ಲಿಗೆ ಹೋಗ್ಬೇಕು, ಕನ್ಸಾಲಿಡೇಟೆಡ್ ಫಂಡಿಗೆ ಹೋಗ್ಬೇಕು ಆಸ್ ಪರ್ ನಮ್ಮ ಫೈನಾನ್ಷಿಯಲ್ ಆರ್ಟಿಕಲ್ಸ್ ಇದ್ರ ಪ್ರಕಾರ. ಆ ದುಡ್ಡನ್ನ, ಅದು ಕನ್ಸಾಲಿಡೇಟೆಡ್ ಫಂಡಿಗೆ ಹೋಗಿದ್ದ ದುಡ್ಡನ್ನ ಮತ್ತೆ ಅವರು ಅದನ್ನ ಬಳಕೆ ಮಾಡ್ಕೋಬೇಕು ಅಂದ್ರೆ, ಆ ದುಡ್ಡನ್ನ ಬಳಕೆ ಮಾಡ್ಕೋಬೇಕು ಅಂದ್ರೆ ಅದು ನಮ್ಮ ಲೆಜಿಸ್ಲೇಚರ್ಸ್ ಅನುಮೋದನೆ ತಗೋಬೇಕು. ಮತ್ತೆ ಯಾವುದೇ ಈ ತರ ಉಳಿಕೆ ಆದಂತ ದುಡ್ಡು, ಆ ದುಡ್ಡು ಉಳಿಕೆ ಆದ್ಮೇಲೆ ಅದು ಕನ್ಸಾಲಿಡೇಟೆಡ್ ಫಂಡಿಗೆ ಹೋಗ್ಬೇಕು. ಕನ್ಸಾಲಿಡೇಟೆಡ್ ಅವ್ರನ್ನ ಎಲ್ಲಿ ಬಳಕೆ ಮಾಡ್ತಾರ ಅದು ಅವರು ನಮ್ಮ ಲೆಜಿಸ್ಲೇಚರ್ನ ಅನುಮೋದನೆ ತಗೋಬೇಕು ಅಂತ ಕೇಳಿದ್ದೆ ನಾನು. ಆದ್ರೆ ಅವ್ರು ಬಹಳ ಎಂತ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ, ತಗೊಂಡಿರೋದು ರಿಡಮ್ಷನ್ ಆಫ್ ರಿಕವರಿ ಆಫ್ ಎಕ್ಸ್ಪೆಂಡಿಚರ್, ರಿಕವರಿ ಆಫ್ ಫಸ್ಟ್ ರಿಡಮ್ಷನ್ ಆಫ್ ಎಕ್ಸ್ಪೆಂಡಿಚರ್ ಅನ್ನ ಕೊಟ್ರು, ಎಷ್ಟು ಉಳಿಕೆ ಆಗಿದೆ ಅಂತ. ಆಮೇಲೆ ಅದನ್ನ ಹೆಡ್ ಆಫ್ ಅಕೌಂಟೇ ಚೇಂಜ್ ಮಾಡಿ ರಿಕವರಿ ಆಫ್ ಎಕ್ಸೆಸ್ ಪೇಮೆಂಟ್ ಅಂತ ತಗೊಂಡಿದ್ದಾರೆ. ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು. ಅದಾದ್ಮೇಲೆ ನಾನು ಮತ್ತೆ ಕೇಳ್ತೀನಿ ನಾನು ಅವರಿಗೆ, ಇದು ನೀವು ಕೊಟ್ಟಿರೋದು ತಪ್ಪಿದೆ, ಈ ದುಡ್ಡು ಎಲ್ಲಿದೆ ಅಂತ. ಟ್ರೆಷರಿಗೆ ಏನಾರ ವಾಪಸ್ ಹೋಗಿದೆಯಾ ಅಂತ ಕೇಳಿ ಟ್ರೆಷರಿಗೆ ಒಂದು ಲೆಟರ್ ಬರಿತೀನಿ. ಟ್ರೆಷರಿಲೂ ಈ ದುಡ್ಡು ಜಮಾ ಆಗಿಲ್ಲ, 1494 ಕೋಟಿ ಜಮಾ ಆಗಿಲ್ಲ. ಆ ದುಡ್ಡು ಎಲ್ಲಿದೆ ಅಂತ ಇಲ್ಲಿವರೆಗೂ ನನಗೆ ಉತ್ತರ ಕೊಟ್ಟಿಲ್ಲ. 1494 ಕೋಟಿ TPದು, 595 ಕೋಟಿ ZPದು. ಮತ್ತೆ ಇನ್ನೊಂದು ಉತ್ತರ ಕೊಟ್ಟಿದ್ದಾರೆ, ನಿಗಮಗಳಲ್ಲಿ 22-23ಕ್ಕೆ ಅನ್ಸ್ಪೆಂಟ್ ಅಂದ್ರೆ
ಬಳಕೆ ಆಗದ ಮೊತ್ತ ಏನಿದೆಯಲ್ಲ, ಆ ಬಳಕೆ ಆಗದ ಮೊತ್ತ 1 ರೂಪಾಯಿನೂ ಇಲ್ಲ ಅಂತ ಕೊಡ್ತಾರೆ. ನನಗೆ ನಿಮಗೆ ಗೊತ್ತಿದೆ, ಯಾವುದೇ ಒಂದು ಸರ್ಕಾರ ನಿಗಮಗಳಲ್ಲಿ ಅದು ತುಂಬಾ ದುಡ್ಡು ಉಳಿಕೆ ಆಗಿರುತ್ತೆ, ಬಳಕೆ ಆಗಿರಲ್ಲ, ತುಂಬಾ ದುಡ್ಡು ಉಳಿಕೆ ಆಗಿರುತ್ತೆ, ಅದನ್ನ ಮುಂದಿನ ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಅದಕ್ಕೆ ನನಗೆ ಉತ್ತರ ಕೊಡ್ತಾರೆ, ಈ ರೀತಿ ನಿಗಮದಲ್ಲಿ 1 ರೂಪಾಯಿ ದುಡ್ಡು ಉಳಿದಿಲ್ಲ ಅಂತ ಉತ್ತರ ಕೊಡ್ತಾರೆ. ಅದಾದ್ಮೇಲೆ ಅವರಿಗೂ ಕೇಳಿದೆ ನಾನು, ಇಲ್ಲೆಲ್ಲ ತಪ್ಪಾಗಿದೆ ಸರ್ ಅಂತ. ಇಲ್ಲ, ಸರಿ ಇದೆ ಅಂತಾರೆ, ಸರಿ ಇದೆ ಅಂತಾರೆ. ಅಂದ್ರೆ ನಿಗಮಗಳದೂ ಕೂಡ ಒಂದು, ಈ ವಾಲ್ಮೀಕಿ ಮಹರ್ಷಿ ನಿಗಮದ್ದು ಕೂಡ ಇದೆ. ಅಂದ್ರೆ ನಾವು ಅವ್ರಿಗೆ ಕೊಟ್ಟಾದ್ಮೇಲೆ ಆ ನಿಗಮಗಳಿಗೆ ನಮ್ಮ ಸರ್ಕಾರದ ಹಿಡಿತ ಇದೆ ಇಲ್ಲ, ಕೊಟ್ಟಾದ್ಮೇಲೆ ಸರ್ಕಾರದ ಹಿಡಿತನೇ ಇಲ್ಲ, ಅಲ್ಲಿ ಏನು ಬೇಕಾದ್ರೆ ಮಾಡ್ಬೋದು ಅನ್ನೋಂಥದ್ದು ಒಂದು. ಈ ಕನ್ಸಾಲಿಡೇಟೆಡ್ ಫಂಡ್ ಇಂದು ನನಗಿನ್ನೂ ಸರಿಯಾದಂತ ಉತ್ತರ ಬಂದಿಲ್ಲ. ಅವ್ರು ಬಹಳ ಚೆನ್ನಾಗಿ ಕೊನೆಗೇನು ಅಂತಾರೆ, ನಿಯಮಿತವಾಗಿ ನಮಗೆ ದುಡ್ಡು ಬರ್ತಾ ಇದೆ. ಅದು ಎಲ್ಲಿ ಬರ್ತಾ ಇದೆ ಅಂದ್ರೆ ರಿಕವರಿ ಆಫ್ ಎಕ್ಸಸ್ ಪೇಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಜಾಸ್ತಿ ಕೊಟ್ಬಿಟ್ಟಿದ್ವಿ ZPTPಗೆ, ಅದನ್ನ ರಿಕವರಿ ಮಾಡೋ ಅಂತ ಹೆಡ್ ಅಲ್ಲಿ ಅಂತ ತಗೊಳಕ್ಕೆ ಆಗಲ್ಲ. ಆಸ್ ಪರ್ ಆರ್ಟಿಕಲ್ 206, 205, 222 ಫೈನಾನ್ಷಿಯಲ್ ಆರ್ಟಿಕಲ್ಸ್ ಅಷ್ಟು ಬರ್ದಿ ಇವತ್ತು ಮಾನ್ಯ ರಾಜ್ಯಪಾಲರಿಗೆ ಕೊಟ್ಟಿದ್ದೀನಿ. ಇದ್ರೊಳಗಡೆ ಮೇಜರ್ ಫೈನಾನ್ಷಿಯಲ್ ಡಿಸ್ಕ್ರಿಪೆನ್ಸೀಸ್ ಕಾಣ್ತಾ ಇದೆ. ಇದ್ರೊಳಗಡೆ ಸರ್ಕಾರದವರು ಅದು ಯಾವ್ದಕ್ಕೆ ಬಳಸ್ತಿದ್ದಾರೆ ಅನ್ನೋವಂಥದ್ದು ಇನ್ನೂ ಕೊಟ್ಟಿಲ್ಲ. ಆಗ್ಲೇ 2 ವರ್ಷ ಆಯ್ತು. ಸಣ್ಣ ಅಮೌಂಟ್ ಅಲ್ಲ. ZPTPಲೂ ಕೂಡ ನಾವು ನೋಡೋವಂಥ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಲ್ಲಿ ಅತಿ ಹೆಚ್ಚು ಇರುವಂಥದ್ದು ಸಾಮಾನ್ಯ ವರ್ಗದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರು ಇರೋದು. ಅಲ್ಲಿ ದುಡ್ಡನ್ನು ಬಳಕೆ ಮಾಡ್ಲಿಲ್ಲ ಇವರು. ATMಗೆ ಹಾಕಿದ್ರು. ಆ ದುಡ್ಡು ಎಲ್ಲಿದೆ ಅಂತ ಇನ್ನೂ ನಾ ಗಾಳಿಲಿದೆಯಾ ಅಂತಾನು ಕೇಳಿದೆ ನಾನು. ಆ ದುಡ್ಡು ಎಲ್ಲಿದೆ ಅಂತ ಎಲ್ಲಾರ ಒಂದ್ ಕಡೆ ಇರ್ಬೇಕು. ನನಗೆ ಟ್ರೆಜರಿಯಿಂದಾನು ಕೊಟ್ಟಿದ್ದಾರೆ, ನಮ್ಮಲ್ಲ ಜಮಾ ಆಗಿಲ್ಲ ಅಂತ. ಮತ್ ಇನ್ನೊಂದು ಯಾರೋ ಒಬ್ರು RT ಇಂದ ಕೇಳ್ತಾರೆ, ನನಗೆ ಕೊಟ್ಟಿದ್ರಲ್ಲ ಒಂದು ಕಡತ ಸಂಖ್ಯೆ, ನನಗೆ ಬೆಳಗಾಂ ಅಧಿವೇಶನದಲ್ಲಿ ಕೊಟ್ಟಿದ್ದಾರೆ, ಆ ಕಡತ ಸಂಖ್ಯೆನ ಹಾಕಿ ಇದ್ರ ಕಾಪಿ ಕೊಡಿ ಅಂದ್ರೆ ಆ ಕಡತ ಸಂಖ್ಯೆನೇ ಇಲ್ಲ ಅಂತ ಕೊಟ್ಟಿದ್ದಾರೆ. ನನಗೆ ಕೊಟ್ಟಿದ್ದು ಒಬ್ಬ ಲೆಜಿಸ್ಲೇಚರ್ಗೆ, MLCಗೆ ಕೊಟ್ಟಿರೋ ಅಂತ ಒಂದು ಕಡತ, ಆ ಸಂಖ್ಯೆನೂ ಇಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನ ಅಷ್ಟನ್ನು ಸೇರಿ ಇವತ್ತು ಮಾನ್ಯ ರಾಜ್ಯಪಾಲರಿಗೆ ಕೊಟ್ಟಿದ್ದೀನಿ. ಇದ್ರೊಳಗಡೆ ಬಹಳ ದೊಡ್ಡ ಹಗರಣ ಕಾಣ್ತಾ ಇದೆ. ಇದನ್ನು ಸೂಕ್ತವಾದಂತ ತನಿಖೆ ಆಗ್ಬೇಕು. ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಮತ್ತೆ ಚೀಫ್ ಸೆಕ್ರೆಟರಿಗೂ ಕೂಡ ಕಾಪಿಗಳನ್ನ ಕೊಟ್ಟಿದ್ದೀನಿ ಆದಷ್ಟು ಬೇಗ. ಯಾಕಂದ್ರೆ ಅಲ್ಲಿದ್ದಂತ ಹಣ ನಮಗೆ ಈ ಕಡೆ ಎಲ್ಲಿಗೆ ಬಳಕೆ ಆಗಿದೆ ಅನ್ನುವಂಥದ್ದು ಸರ್ಕಾರ ಹೇಳಲಿಲ್ಲ. ಆ ದುಡ್ಡು ಎಲ್ಲಿದೆ ಅಂತ ಟ್ರೆಜರಿ ಕೇಳಿದ್ರೆ ಅಲ್ಲೂ ಇಲ್ಲ. ಹಾಗಾಗಿ ಸೂಕ್ತ ತನಿಖೆ ಆಗ್ಬೇಕು ಅನ್ನುವಂಥದ್ದು ರಾಜ್ಯಪಾಲರಿಗೆ ನಾನು ಇವತ್ತು ಕೇಳಿದ್ದೀನಿ. ನಾನು ಸಿದ್ದರಾಮಯ್ಯ ಅವ್ರ ವಿರುದ್ಧನೇ ಸಿನ್ಸ್ ಈಸ್ ಫೈನಾನ್ಸ್ ಮಿನಿಸ್ಟರ್ ನಾ ಅವರಿಗೆ ಕೊಟ್ಟಿರೋದು, ಅವ್ರ ಮೇಲೆ ಕೊಟ್ಟಿರೋದು ದೂರನ್ನು. ಸಾಮಾನ್ಯ ಜನಕ್ಕೆ ಸಿಗಲ್ಲ ಸರ್. ಮತ್ತೆ ನಿಗಮದ್ದು ಎಷ್ಟು 1000 ಕೋಟಿ ಕೊಟ್ಟಿರ್ತೀವಿ ನಾನು ಅದು ಆನ್ಸರ್ಸ್ ಕೊಡ್ತೀನಿ. ನಾನು ನಿಗಮದಲ್ಲಿ 1 ರೂಪಾಯಿ ಬಾಕಿ ಇಲ್ಲ ಅಂತಾರೆ ಸರ್, ದುಡ್ಡು ಉಳಿದಿಲ್ಲ ಅಂತ. ಯಾವ್ದಾದ್ರೂ ನಿಗಮ ಅಷ್ಟು ದುಡ್ಡನ್ನ ಖಾಲಿ ಮಾಡಕ್ಕಾಗತ್ತಾ? ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ಗಾದ್ರೂ ಅವ್ರು ಇಟ್ಕೋಬೇಕಲ್ಲ 6 ತಿಂಗಳು. ಹೊಸದು ಬಂದ್ಮೇಲೆ ಫೈನಾನ್ಷಿಯಲ್ ಇಯರ್ ಮುಗಿದ್ಮೇಲೆ 22-23 ನಮ್ ಸರ್ಕಾರ ಮುಗ್ದಿತ್ತು. 22-23 ZPTP ಯಾವ್ದೇ ಬೋರ್ಡ್ ಇರ್ಲಿಲ್ಲ. ಹಾಗಾಗಿ ಆ ದುಡ್ಡನ್ನು ಬಳಕೆ ಮಾಡಿಲ್ಲ. ಆ ಬಳಕೆ ಆಗಿದ್ದ ದುಡ್ಡು ನಿಧಿ ಟೂಲ್ ಇರುತ್ತೆ ಸರ್. ಆ ನಿಧಿ ಟೂಲ್ ಅದು ಹೋಗ್ಬೇಕಾಗಿರೋದೆ ಆಸ್ ಪರ್ ನಮ್ಮ ಫೈನಾನ್ಷಿಯಲ್ ನಮ್ದು ಆಕ್ಟ್ ಗಳಿದಾವೆ ಅದ್ರ ಪ್ರಕಾರ ಅದು ಸಂಚಿತ ನಿಧಿಗೆ ಹೋಗ್ಬೇಕು. ಸಂಚಿತ ನಿಧಿಗೆ ಹೋಗ್ಲಿಲ್ಲ. ನೀಡ್ ಬಂದಿದ್ದು ಕಾಪಿ ಇದೆ, ಕಾಪಿ ಎಲ್ಲರಿಗೂ ಕೊಡ್ತೀವಿ. ಗೋಪಿನಾಥ್ ಅವರು ಬೆಂಗಳೂರಿಗೆ ಸಂಬಂಧಪಟ್ಟಂಗೆ 2 ಮಾತು ಹೇಳ್ತಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿಯ ಬೆನ್ನಲ್ಲೇ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಕರ್ನಾಟಕ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿ ಮಂಡಳಿ ಭೂಮಿಯನ್ನ ಎಂಬಿ ಪಾಟೀಲ್ ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಿದ್ದಾರೆ ಎಂದು ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಆರೋಪಿಸಿದ್ದು, ಈ ಸಂಬಂಧ ಸಚಿವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಎಂದು ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ. KIADB ಭೂಮಿಯನ್ನು ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಿದ್ದಾರೆ. ನಿಯಮದ ಪ್ರಕಾರ ಆನ್ಲೈನ್ನಲ್ಲಿ ಪ್ರಕ್ರಿಯೆ ನಡೆಸಬೇಕಿತ್ತು, ಆದರೆ ಕೈಗಾರಿಕಾ ನಡೆಸದ ಕಂಪನಿಗಳಿಗೆ ಹಂಚಿಕೆ ಮಾಡಿದ್ದಾರೆ. ಬಿಡದಿ, ವಸಂತ ನರಸಾಪುರ, ಕೋಲಾರ ನರಸಾಪುರ, ದೊಡ್ಡಬಳ್ಳಾಪುರ ಕೈಗಾರಿಕಾ ಪ್ರದೇಶಗಳಲ್ಲಿ ಕಾನೂನು ಬಾಹಿರವಾಗಿ ನಿಯಮಗಳನ್ನ ಗಾಳಿಗೆ ತೂರಿ ನಿವೇಶನ ಹಂಚಿಕೆ ಮಾಡಲಾಗಿದೆ. ಇವರ ಕೆಲಸಗಳಿಗೆ ಕೆಲ ಅಧಿಕಾರಿಗಳು ಸಾಥ್ ನೀಡಿದ್ದಾರೆ.
ಈ ಅಕ್ರಮ ಹಂಚಿಕೆಯಿಂದ ಕೆಐಎಡಿಗೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ ಎಂದು ದಿನೇಶ್ ಕಲ್ಲಹಳ್ಳಿ ದೂರಿನಲ್ಲಿ ಆರೋಪಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸದ್ಯದಲ್ಲೇ ಕರ್ನಾಟಕದ ಮುಖ್ಯಮಂತ್ರಿ ಗದ್ದುಗೆಯನ್ನ ಏರ್ತಾರೆ ಅಂತ ಯಾದಗಿರಿ ಜಿಲ್ಲೆಯ ಗಡೆ ದುರ್ಗಾದೇವಿ ಭವಿಷ್ಯವಾಣಿಯನ್ನ ನುಡಿದಿದೆಯಂತೆ. ಹೌದು, ಯಾದಗಿರಿ ಜಿಲ್ಲೆಯ ವಡಗಿರ ತಾಲೂಕಿನ ಗೋನಾಲ ಗ್ರಾಮದ ಕಡೆ ದುರ್ಗಾದೇವಿ ಅಮ್ಮನವರ ಪೂಜಾರಿ ಮಹದೇವಪ್ಪ ಕನಸಿನಲ್ಲಿ ಬಂದು ಡಿಕೆ ಶಿವಕುಮಾರ್ಗೆ ಹೂವಿನ ಮಾಲೆ ಹಾಕಿದಾಳಂತೆ. ಈ ಬಗ್ಗೆ ಮಾತನಾಡಿರೋ ಮಹದೇವಪ್ಪ ಪೂಜಾರಿ, ಗುಡೆ ದುರ್ಗಮ್ಮ ನನ್ನ ಕನಸಿನಲ್ಲಿ ಬಂದಿದ್ರು. ದುರ್ಗಾದೇವಿಯ ಪರಮ ಭಕ್ತರಾಗಿರೋ ಡಿಕೆ ಶಿವಕುಮಾರ್ಗೆ ಶೀಘ್ರದಲ್ಲೇ ಸಿಎಂ ಆಗ್ತಾರೆ ಅನ್ನೋ ಭವಿಷ್ಯವಾಣಿಯನ್ನ ದೇವಿ ನುಡಿದಿದ್ದಾರೆ ಎಂದು ಹೇಳಿದ್ದಾರೆ. ಅಮ್ಮ ಬಂದು ಕನಸಿನ ಬಂದು ಏನೆಂದ್ರೆ 9 ಮಂದಿ ಸಿ ಎಂ ಅಂತ ಹೇಳಿದರು. 9 ಮಂದಿ ಸಿ ಎಂ, ಆದರೆ 9 ಮಂದಿ ಬ್ಯಾಡ ಅಂತ ಹೇಳಿದೆ ನಾನು. ಅಂದು ಇಬ್ಬರು ಅಂದು ಡಿ ಕೆ ಶಿವಕುಮಾರ್ ನಿಲ್ಲಿಸಿ ಸಿದ್ದರಾಮಯ್ಯ ನಿಲ್ಲಿಸಿ. ಸಿದ್ದರಾಮಯ್ಯ ನಿಲ್ಲಿಸಿ ಡಿ ಕೆ ಶಿವಕುಮಾರ್ ಹೂವಿನ ಯಾರಿಗೆ ಹಾಕ್ಬೇಕಂತ ಕೇಳಿದಳಕ್ಕೆ ಅಮ್ಮ. ನಮ್ಮಲ್ಲಿ ಬಂದವ್ರಿಗೆ ಯಾಕಂತ ಹೇಳಿದೆ. ಅದು ಹೋಗಿ ಸಿದ್ದರಾಮಯ್ಯಗೆ ಹಾಕಿದ್ರು ಹೂವಿನ. ಸಿದ್ದರಾಮಯ್ಯಗೆ ಹಾಕಿದ ಮೇಲೆ ಸಿದ್ದರಾಮಯ್ಯ ಆಗೋಯ್ತು. ಸಿದ್ದರಾಮಯ್ಯಿಂದ ಆಯಿತು. ಈಗ ಸಮ್ಮಿಶ್ರ ಸರ್ಕಾರ ಅಂತ ಹೇಳಲ್ಲ, ಅದ್ರಾಗ ಕಾಂಗ್ರೆಸ್ಸಲ್ಲಿ ಸಮ್ಮಿಶ್ರ ಸರ್ಕಾರ. ಈಗ ಡಿ ಕೆ ಶಿವಕುಮಾರ್ಗೆ ಹಾಕ್ಬೇಕು ಹೂವಿನಾರ. ಡಿ ಕೆ ಶಿವಕುಮಾರ್ ಹೂವಿನಾರ ಹಾಕ್ಬೇಕು ಹೆಂಗಾರು ಮಾಡಿ. ಮತ್ತೆ ಮೊನ್ನೆ ಬಂದು ಕನಸು ಬಿತ್ತು. ಮತ್ತೆ ಏನಂದರೆ ಎಂ ಪಿ ಪಾಟೀಲ್ ನಮ್ಮ ಕನಸಲ್ಲಿ ಬಂದಿದ್ದ. ಎಂ ಪಿ ಪಾಟೀಲ್ ನಮ್ಮ ಕನಸಲ್ಲಿ ಬಂದು ನಮಸ್ಕಾರ ಮಾಡಿದ. ಗುರುಗಳೇ ನಮಸ್ಕಾರ ಏನು ಬಂದಿದ್ದಲ್ಲಪ್ಪ ಅಂತಂದು. ಇಲ್ಲ ನಿಮ್ಮ ಜೊತೆ ಒಂದು ಮಾತಾಡ್ಬೇಕಾಗಿತ್ತು, ನೀವು ಹೇಳಿದಂಗೆ ಆಗೋಗ್ಯದಲ್ಲ. ನನ್ನಿಂದ ಏನಾದ ಅಂತ ಕೇಳಿದೆ. ನಮ್ಮ ಲಿಂಗಾಯತನ ಕಡೆಗಣಿಸ್ಯಾರ ಕಾಂಗ್ರೆಸ್ನವರು. ಲಿಂಗಾಯತನ ಕಡೆಗಣಿಸ್ಯಾರ, ಹೆಂಗೆ ಮಾಡ್ಬೇಕು ಅಂತ. ಏನು ಮಾಡ್ಬೇಕು ಹೇಳಂದೆ. ನೀನು ಸರ್ಕಾರ ಬಿಡಿಸೋದು ಮನಸ್ಸು ಆದ ನಿನ್ನ ಮನುಷ್ಯನಾಗ ಆದೇನಂತ ನಾನು ಕೇಳಿದೆ. ಇಲ್ಲ ನನ್ನ ಮನುಷ್ಯನಾಗ ಇದೆ ಸರ್ಕಾರ ಬಿಡಿಸ್ಬೇಕಂತ ಆದ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿಯ ವಿರುದ್ಧ ಬದ್ಧ ರಾಜಕೀಯ ದ್ವೇಷ ಇದೆ. ಲೋಕಸಭಾ ಚುನಾವಣೆಯಿಂದಲೂ ಕುಮಾರಸ್ವಾಮಿಯವರು ಕಾಂಗ್ರೆಸ್ ವಿರುದ್ಧ ಭಾಷಣಗಳನ್ನ ಮಾಡಿದ್ದು ಅವರಿಗೆ ಸಹಿಸಿಕೊಳ್ಳಲಾಗ್ತಿಲ್ಲ ಎಂದು ಎಚ್ಡಿಕೆ ಪರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭರ್ಜರಿ ಬ್ಯಾಟ್ ಬೀಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಪ್ರಹ್ಲಾದ್ ಜೋಶಿ, ಸಿಎಂ ಡಿಸಿಎಂ ಅವರು ಕುಮಾರಸ್ವಾಮಿಯವರನ್ನ ರಾಜಕೀಯವಾಗಿ ಮುಗಿಸುವ ಷಡ್ಯಂತ್ರವನ್ನ ಮಾಡ್ತಿದ್ದಾರೆ. 2018ರಲ್ಲಿ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿ ನಂತರ ಶಾಸಕರಿಂದ ರಾಜೀನಾಮೆ ಕೊಡಿಸಿ ಸರ್ಕಾರವನ್ನ ಉರುಳುವಂತೆ ಮಾಡಿದ್ದು ಅವರೇ ಎಂದು ಜೋಶಿ ಹೇಳಿದ್ರು. 2014ರಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲು ಮೊದಲು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ರಾಜ್ಯಪಾಲರೇ ಇದ್ದಿರಲ್ಲ. ಆಗ ಯಾಕೆ ಕುಮಾರಸ್ವಾಮಿಯವರ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೋರಲಿಲ್ಲ ಎಂದು ಕೇಂದ್ರ ಸಚಿವ ಜೋಶಿ ಪ್ರಶ್ನಿಸಿದರು. ಕುಮಾರಸ್ವಾಮಿಯನ್ನು ಮುಗಿಸ್ಲಿಕ್ಕೆ ಬಿಜೆಪಿ ಈ ರೀತಿಯ ಒಂದು ಷಡ್ಯಂತ್ರ ಜೆಡಿಎಸ್ ಮತ್ತು ಕುಮಾರಸ್ವಾಮಿ ಮುಗಿಸ್ಲಿಕ್ಕೆ ಬಿಜೆಪಿ ಷಡ್ಯಂತ್ರ ಮಾಡಿದೆ. ಅಲ್ಲಲ್ಲ, ಅವ್ರು ಕುಮಾರಸ್ವಾಮಿನ ಮುಗಿಸಿ ಅವ್ರಿಗೆ ಅನುಭವ ಅದ. ಮುಖ್ಯಮಂತ್ರಿ ಮಾಡಿ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಎಲ್ಲ ಸೇರಿ MLAಗಳನ್ನು ರಾಜೀನಾಮೆ ಕೊಡಿಸಿ ಅವ್ರನ್ನ ತೆಗೆದುಹಾಕಿಸಿದ್ದು ಅವ್ರಿಗೆ ಅನುಭವ ಅದ. ನಾವು ಯಾವತ್ತೂ NDAದಲ್ಲಿ ಯಾರಿದ್ದಾರೆ, NDAದಲ್ಲಿ ಅವರು ಚೆನ್ನಾಗಿನೇ ಇದ್ದಾರೆ ಮತ್ತು ಅವರು ಧೈರ್ಯದಿಂದ ಹೇಳಿದ್ದಾರೆ ಏನು ತನಿಖೆ ಮಾಡೋದು ಮಾಡ್ರಿ ಅಂತ. ಸಿದ್ದರಾಮಯ್ಯ ಪರ ಬೆಂಗಳೂರಿನಲ್ಲಿ ಅಹಿಂದ ಸುನಾಮಿ ಏಳುವ ಸಾಧ್ಯತೆ ದಟ್ಟವಾಗಿದೆ. ಸಿಎಂ ವಿರುದ್ಧ ತನಿಖೆಗೆ ಅನುಮತಿ ನೀಡಿರೋ ರಾಜ್ಯಪಾಲರ ವಿರುದ್ಧ ಸಿಡಿದೆದ್ದಿರುವ ಅಹಿಂದ ಸಂಘಟನೆಗಳು ಆಗಸ್ಟ್ 27ಕ್ಕೆ ಬೆಂಗಳೂರು ಬಂದ್ಗೆ ಕರೆ ನೀಡಿದ್ದು ಈಗಾಗಲೇ ರಾಜಧಾನಿಗೆ ರಾಜ್ಯದ ಎಲ್ಲ ಅಹಿಂದ ಸಂಘಟನೆಗಳು ಲಗ್ಗೆಯಿಟ್ಟಿವೆ. ಸಿದ್ದರಾಮಯ್ಯ ಪರ ನಿಂತಿರೋ ಶೋಷಿತ ಸಮುದಾಯಗಳ ಒಕ್ಕೂಟ ಆಗಸ್ಟ್ 27ಕ್ಕೆ ರಾಜಭವನ ಚಲೋಗೆ ಕರೆ ನೀಡಿವೆ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಬೆಂಗಳೂರಿನಾದ್ಯಂತ ಪ್ರತಿಭಟನೆಗಳು ನಡೆಯಲಿದ್ದು 2 ಲಕ್ಷಕ್ಕೂ ಹೆಚ್ಚು ಜನರು ಸೇರುವ ನಿರೀಕ್ಷೆಯಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರೋದ್ರಿಂದ ಮುಂದಿನ ಸಿಎಂ ಯಾರಾಗಬೇಕೆಂದು ನಿರ್ಧಾರ ಮಾಡಲು ಸಿಎಂ ಡಿಸಿಎಂ ದೆಹಲಿಗೆ ಹೋಗಿದ್ದಾರೆ ಎಂದು ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಹೇಳಿದ್ದಾರೆ. ಇಂದು ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಎನ್ ರವಿಕುಮಾರ್, ಸಿದ್ದರಾಮಯ್ಯ ಶುದ್ಧರಾಮಯ್ಯ ಅಲ್ಲ, ಭ್ರಷ್ಟ ರಾಮಯ್ಯ, ಸುಳ್ಳು ರಾಮಯ್ಯ, ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ರಾಜೀನಾಮೆಯ ಕೊಡಬೇಕೆಂದು ಆಗ್ರಹಿಸಿದ್ದಾರೆ. ಮೂಡಾ ಪ್ರಕರಣದಲ್ಲಿ ಸಿಎಂ ನಮ್ಮದೇನೂ ಪಾತ್ರ ಇಲ್ಲ ಎಂದಿದ್ರು. ಆದರೆ ಸಿಎಂ ಪತ್ನಿಯವರೇ ಪತ್ರವನ್ನ ಬರೆದಿದ್ದಾರೆ. ಈ ಪತ್ರದ ಆಧಾರದ ಮೇಲೆಯೇ 100ಕ್ಕೆ 100ರಷ್ಟು ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಗ್ಯಾರಂಟಿ ಎಂದು ರವಿಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ.
ಇನ್ನು ಇಷ್ಟೆಲ್ಲ ಸಮಸ್ಯೆಗಳು ಕರ್ನಾಟಕ ರಾಜ್ಯದಲ್ಲಿ ಕಿತ್ತು ತಿಂತಾ ಇರುವಾಗ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ಪರಮೇಶ್ವರ್ ಅವರು ದೆಹಲಿ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ನನಗನ್ಸುತ್ತೆ ದೆಹಲಿ ಯಾತ್ರೆ ಯಾಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಬಹುಶಃ ಮುಖ್ಯಮಂತ್ರಿ ಯಾರು ಅಂತ ಹೇಳಿ ಮಾತುಕತೆಯನ್ನು ಮಾಡ್ಕೊಂಬರಕ್ಕೆ ಹೋಗಿದಾರ ಅನ್ನುವಂಥ ಒಂದು ಸಂಶಯ ನನಗಿದೆ. ಆದ್ರಿಂದ ಇವರು ರಾಜ್ಯಪಾಲರನ್ನ ವರ್ಗಾವಣೆ ಮಾಡಿಸೋದಕ್ಕೆ ಹೋಗಿಲ್ಲ, ರಾಜ್ಯಪಾಲರು ಸ್ಯಾಂಕ್ಷನ್ ಕೊಟ್ಟಿದ್ದಕ್ಕೆ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಕ್ಕೆ ರಾಜ್ಯಪಾಲರ ವಿರುದ್ಧವಾಗಿ ಹೋರಾಟವನ್ನ ಮಾಡೋದಕ್ಕೆ ಮಾತುಕತೆ ಮಾಡ್ಕೊಂಡು ಬರ್ತೀವಿ ಅಂತ ಏನು ಹೇಳಿದ್ದಾರೆ. ಅದಲ್ಲ, ವಿಷಯ ಹೆಂಗಿದ್ರು ಕೂಡ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿದೆ. ಇನ್ನು ಚುನಾವಣಾ ಆಯೋಗಕ್ಕೆ ತಪ್ಪು ಮಾಹಿತಿ ನೀಡಿರೋ ಆರೋಪದ ಮೇಲೆ ಹಾಸನ ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಾಟೀಲ್ಗೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ಚುನಾವಣಾ ಆಯೋಗಕ್ಕೆ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ ಎಂದು ಹಾಸನ ಸಂಸದ ಶ್ರೇಯಸ್ ಪಾಟೀಲ್ ಆಯ್ಕೆ ಅಸಿಂದು ಕೋರಿ ವಕೀಲ ದೇವರಾಜಗೌಡ ಪುತ್ರ ಡಿ ಚರಣ್ ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ಇಂದು ಅರ್ಜಿಯನ್ನ ವಿಚಾರಣೆ ನಡೆಸಿದ ಹೈಕೋರ್ಟ್ ಈ ಸಂಬಂಧ ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಾಟೀಲ್ಗೆ ನೋಟಿಸ್ ಜಾರಿ ಮಾಡಿದೆ. ಶ್ರೇಯಸ್ ಪಾಟೀಲ್ ಅವರ ನಾಮಪತ್ರ ಕ್ರಮಬದ್ಧವಾಗಿಲ್ಲ. ಅವರು ಹಿಂದಿನ 5 ವರ್ಷಗಳ ಆದಾಯ ತೆರಿಗೆ ರಿಟರ್ನ್ಸ್ ಅನ್ನ ಸಲ್ಲಿಸಿಲ್ಲ. ಪ್ರಮಾಣ ಪತ್ರದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನೀಡಿಲ್ಲ. ಇನ್ನು ಚುನಾವಣಾ ವೆಚ್ಚದ ಬಗ್ಗೆಯೂ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ. ನಿಗದಿಗಿಂತ ಹೆಚ್ಚಿನ ಹಣವನ್ನ ವ್ಯಯಿಸಿದ್ದು ಸರಿಯಾದ ಲೆಕ್ಕವನ್ನ ಆಯೋಗಕ್ಕೆ ಸಲ್ಲಿಕೆ ಮಾಡಿಲ್ಲ. ಹೀಗಾಗಿ ಅವರ ಆಯ್ಕೆಯನ್ನೇ ರದ್ದುಗೊಳಿಸಬೇಕೆಂದು ಅರ್ಜಿದಾರ ಡಿ ಚರಣ್ ತಮ್ಮ ಅರ್ಜಿಯಲ್ಲಿ ಕೋರಿದ್ದಾರೆ. ರಾಮನಗರ ತಾಲೂಕಿನ ಬಿಡದಿ ಬಳಿ ಇರುವ ವಂಡರ್ಲಾ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಕಿಡಿಗೇಡಿಗಳು ಬಾಂಬ್ ಬೆದರಿಕೆಯನ್ನ ಹಾಕಿದ್ದಾರೆ. ಆಗಸ್ಟ್ 3ರಂದು ಕಳುಹಿಸಿದ್ದ ಬಾಂಬ್ ಬೆದರಿಕೆ ಸಂದೇಶ ತಡವಾಗಿ ಬೆಳಕಿಗೆ ಬಂದಿದೆ. ಭಾನುವಾರ ವಂಡರ್ಲಾದಲ್ಲಿ 3 ಬಾಂಬ್ ಸ್ಫೋಟಿಸುತ್ತೇವೆ ಎಂದು ಇಂಗ್ಲಿಷ್ ಬಳಸಿ ಉರ್ದು ಭಾಷೆಯಲ್ಲಿ ಬಾಂಬ್ ಬೆದರಿಕೆಯ ಸಂದೇಶವನ್ನ ಕಳುಹಿಸಿದ್ದಾರೆ. ಮುಸ್ಲಿಮರ ಮೇಲೆ ದಬ್ಬಾಳಿಕೆ ಮಾಡುವ ಕನ್ನಡದ ಕಾಫಿರರಿಗೆ ಶಿಕ್ಷೆ ಆಗಲಿ ಎಂದು ಮೊಹಮ್ಮದ್ ಇರ್ಫಾನ್ ಜಿಹಾದಿ ಎಂಬ ಇಮೇಲ್ ಐಡಿಯಿಂದ ವಂಡರ್ಲಾ ಸಿಬ್ಬಂದಿಗೆ ಇಮೇಲ್ ಸಂದೇಶ ಬಂದಿತ್ತು. ಈ ಹಿನ್ನೆಲೆ ವಂಡರ್ಲಾ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನ ಪೊಲೀಸರು ಸಂಪೂರ್ಣ ಪರಿಶೀಲನೆಯನ್ನ ಮಾಡಿದ್ದಾರೆ. ಆದರೆ ಈ ವೇಳೆ ಯಾವುದೇ ಸ್ಫೋಟಕ ಪತ್ತೆಯಾಗಿರುವುದಿಲ್ಲ. ಎಲ್ಲರೂ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಬಳಿಕ ಇದು ಹುಸಿ ಬಾಂಬ್ ಬೆದರಿಕೆ ಎಂದು ಪೊಲೀಸರು ದೃಢಪಡಿಸಿದ್ದು ಆರೋಪಿಗಾಗಿ ಶೋಧವನ್ನ ನಡೆಸಿದ್ದಾರೆ. ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೆಯುತ್ತಿರುವ ಬೆನ್ನಲ್ಲೇ ಭಾರತದ ಪಿಎಂ ಮೋದಿ ಉಕ್ರೇನ್ಗೆ ಭೇಟಿ ನೀಡಿದ್ದು, ಈ ವೇಳೆ ಮೋದಿಯವರು ಉಕ್ರೇನ್ ಅಧ್ಯಕ್ಷ ಅವರನ್ನ ತಬ್ಬಿಕೊಂಡು ಶೇಕ್ ಹ್ಯಾಂಡ್ ನೀಡಿದ್ದಾರೆ. 30 ವರ್ಷಗಳ ಹಿಂದೆ ಭಾರತ ಮತ್ತು ಉಕ್ರೇನ್ ನಡುವೆ ರಾಜತಾಂತ್ರಿಕ ಸಂಬಂಧಗಳನ್ನ ಸ್ಥಾಪಿಸಿದ ನಂತರ ದೇಶಕ್ಕೆ ಕಾಲಿಟ್ಟ ಮೊದಲ ಭಾರತೀಯ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರೋ ಪ್ರಧಾನಿ ಮೋದಿ ಅವರ ಉಕ್ರೇನ್ ಭೇಟಿ ಐತಿಹಾಸಿಕವಾಗಿದೆ. ಈ ಭೇಟಿಯ ವೇಳೆ ಉಕ್ರೇನ್ ಮತ್ತು ರಷ್ಯಾ ನಡುವೆ ನಡೆಯುತ್ತಿರುವ ಸಂಘರ್ಷಕ್ಕೆ ರಾಜತಾಂತ್ರಿಕ ಪರಿಹಾರಕ್ಕಾಗಿ ಮೋದಿ ಸಲಹೆ ನೀಡ್ತಾರೆ ಎಂಬ ನಿರೀಕ್ಷೆಯಿದೆ. ಇವಿಷ್ಟು ಈ ಹೊತ್ತಿನ ಟಾಪ್ 10 ನ್ಯೂಸ್. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.